ಶಾಂತಕ UK ಅಂತೇಳಿ ಅಥವಾ ಬೇರೆ 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 ಏನೇನೋ ಚಾನಲ್ ನೇಮ್ ಇಟ್ಕೊಂಡು ನನ್ನ ವಿಡಿಯೋ ಎಲ್ಲ ಪೂರ್ತಿ ಕಾಪಿ ಮಾಡ್ತಾ ಇದ್ದಾರೆ. ಅವ್ಯಾವೂ ನಂದಲ್ಲ. ಮೊದಲು ನನ್ನ ಚಾನಲ್ ಇದ್ದಿದ್ವೆಲ್ಲ ಇವಾಗ ಸ್ವಲ್ಪ ಹೋದಂಗೆ ಆಗ್ಬಿಟ್ಟವು. ಅವು ಬಿಟ್ಟರೆ ಈಗ ಹೊಸದಾಗಿ ಮಾಡ್ಕೊಂಡಿರೋದಂದರೆ ಉತ್ತರ ಕರ್ನಾಟಕ UK ಅಫಿಷಿಯಲ್ ಅನ್ನೋ ಒಂದು ಚಾನಲ್. ಅದು ಬಿಟ್ಟರೆ ಈಗ ಹೊಸದಾಗಿ ನಿನ್ನೆ ಒಂದು ಚಾನಲ್ ಲಿಂಕ್ ಕೊಟ್ಟೀನಿ, ಪ್ರಿಯಾ ಫ್ಯಾಮಿಲಿ ಸ್ಟೋರೀಸ್ ಅಂತ. ಅದು ಬಿಟ್ಟರೆ ಚಿಂಟು TV ಕಾಮಿಡಿ ಕಾರ್ಟೂನ್. ಇವು ಮೂರೇ ಈಗ ನನ್ನ ಹತ್ರ ಇರೋದು, ಬೇರೆ ಯಾವುದೂ ಇಲ್ಲ. ಅದು ಒಂದು ಇನ್ನೂ ನಿನ್ನೆ ಇನ್ನೂ ಜಸ್ಟ್ ವಿಡಿಯೋ ಹಾಕೀನಿ, ಅದರದ್ದು ಇನ್ನೂ ಭಾಳ ಕೆಲಸ ನಡೆದೈತಿ. ಅದು ಬಿಟ್ಟರೆ ಯಾವೂ ಇಲ್ಲ. ಸುಮ್ಮನೆ ನಾ ಅದು ಚಾನಲ್ ಹೆಸರು ಇಟ್ಕೊಂಡು ಬೇರೆ ಬೇರೆ ನನ್ನ ವಿಡಿಯೋಸ್ ಎಲ್ಲ ಒಂದಿಡ್ದು ಹಳೆಯಿಂದ ಹಿಡಿದು ಎಲ್ಲ ಕಾಪಿ ಮಾಡಿ ಹಾಕ್ತಾ ಇದ್ದಾರೆ. ಹಾಕೊಳ್ಳಿ, ಪುಣ್ಯ ಬರಲಿ ಅವರಿಗೆ. ಎಷ್ಟು ಹೇಳಿದ್ರು ಅದನ್ನೇ ಮಾಡ್ತಾರೆ. ನನಗಂತೂ ಸಾಕಾಗಿ ಹೋಗೈತಿ. ಸ್ವಂತ ಬುದ್ಧಿ ಅನ್ನೋದು ಇದ್ದಿದ್ರೆ ಅವ್ರು ಯಾಕೆ ಹಿಂಗೆ ಮಾಡ್ತಿದ್ರು? ಹೋಗಲಿ, ನನ್ನ ಟೈಮ್ ಕೆಟ್ಟಾಗ ಯಾರು ಏನಂದು ಏನು ಪ್ರಯೋಜನ? ಎಲ್ಲ ಸಪೋರ್ಟ್ ಮಾಡ್ತಾ ಇರೋಂಥ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥ ಎಲ್ರಿಗೂ ಧನ್ಯವಾದಗಳು. ಸುಳ್ಳು ಇರೋನರ್, ಅವರು ಯಾವತ್ತೂ ನಿಮ್ಮ ತಂದೆ ಮನೆಯಿಂದ ತಾಯಿ ಮನೆಯಿಂದ ದುಡ್ಡು ತೊಂಬ ಅಂತ ಹೇಳೇ ಇಲ್ಲ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಸುಳ್ಳು ಹೇಳ್ತಾ ಇದಾರೆ ಅನ್ನಕ್ಕೆ ಏನ್ ಸಾಕ್ಷಿ ಐತಿ ನಿಮ್ಮ ಹತ್ರ? ನಮ್ ಕಕ್ಷಿದಾರರು ಕಷ್ಟ ಸುಖ ನೋವು ಅನುಭವಿಸ್ತಾ ಇರ್ಬೋದು, ಅದಕ್ಕೆ ಅವ್ರ ಆತರ ಹೇಳ್ತಾ ಇದಾರ. ಯುವರ್ ಇವರ ಕೆಟ್ಟ ದುರಭ್ಯಾಸಗಳಿಂದ ಬೇಸತ್ತು ಅತ್ತೆ ಮನೆಯವರು ಇವಳಿಂದ ಮುಕ್ತಿ ಬೇಕು ಅಂತ, ಇವರಿಂದ ಮುಕ್ತಿ ಬೇಕು ಅಂತ ಕೇಳ್ತಾ ಇರೋದು. ಆದ್ರೆ ಇವರು ವಾಪಸ್ ಅವ್ರ ಮೇಲೆ ಡೌರಿ ಕೇಸ್ ಹಾಕ್ತಾ ಇದಾರೆ, ವರದಕ್ಷಿಣೆ ಆರೋಪ ಮಾಡ್ತಾ ಇದಾರೆ. ಯುವರ್ ಆನರ್, ಹೆಣ್ಮಗಳು ಏನ್ ಕೆಟ್ಟ ದುರಭ್ಯಾಸ ಮಾಡಕ್ ಸಾಧ್ಯ? ಎಲ್ಲಾ ಸುಳ್ಳು ಯುವರ್ ಆನರ್. ಇವ್ರ ಮಗನಿಗೆ ಎಲ್ಲೇ ಸಲ್ಲದ ಹೆಣ್ಣಿನ ಜೊತೆ ಅಕ್ರಮ ಸಂಬಂಧ ಕೂಡ ಇತ್ತು. ಅವರೇ ಕೆಟ್ಟ ಚಟಗಳನ್ನ ಮಾಡ್ತಾ ಇದ್ದಿದ್ದು. ಅವರಿಗೆ ಇದ್ದಂತ ಕೆಟ್ಟ ದುರಭ್ಯಾಸಗಳು ಮದುವೆ ಆದ್ಮೇಲೆ ಈ ಹುಡುಗಿಗೆ ಗೊತ್ತಾಗಿದ್ದು, ಮುಚ್ಚಿಟ್ಟು ಮದುವೆ ಮಾಡ್ಕೊಂಡಿದ್ದಾರೆ ಯುವರ್ ಆನರ್. ಯುವರ್ ಆನರ್, ಪ್ಲೀಸ್ ನನಗೆ ನನ್ನ ವಾದನ ಮಂಡಿಸ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಯು ಮೇ ಪ್ರೊಸೀಡ್. ನಿಮ್ ಹೆಸರು? ಸುನಿಲ್ ಅಂತ. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 2 ವರ್ಷ 3 ತಿಂಗಳೇನೋ ಆಯ್ತು. 2 ವರ್ಷ 4 ತಿಂಗಳಾಗಿರ್ಬೇಕು. ಅದೇ 2-2.5 ವರ್ಷ ಆಸ್ಪಾಸ್. ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ನಂದು ಲವ್ ಮ್ಯಾರೇಜ್. ಓ ಹೌದಾ? ನಿಮ್ಮ ತಂದೆ ತಾಯಿ ಇದಕ್ಕೆ ಒಪ್ಕೊಂಡಿದ್ರಾ? ಇಲ್ಲ, ನಮ್ಮಪ್ಪ ನಮ್ಮವ್ಗ ಇದಿಷ್ಟ ಇರಲಿಲ್ಲ, ಬೇಡ ಅಂತಲೇ ಹೇಳಿದ್ರು. ಹುಡುಗಿ ಮನೆಗೂ ಇಷ್ಟ ಇರಲಿಲ್ಲ, ಅವರು ಬೇಡ ಅಂತೇಳಿ ಹೇಳಿದ್ರು. ನಾವಿಬ್ಬರೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದು. ಅವಾಗ ಇಷ್ಟ ಆಯ್ತು, ಈಗ ಇಷ್ಟ ಇಲ್ಲ? ಅದು ಹಂಗಲ್ಲ, ಈಕಿ ನಮ್ಮ ಮನೆಗೆ ಹೊಂದ್ಕೊಂತಾಳ ಅಂತ ಮಾಡಿದ್ದೆ, ಹೊಂದ್ಕೊಳ್ಳಿಲ್ಲ ಅದಕ್ಕೆ. ಮತ್ತೆ ಈಗ ನೀವು ನಿಮ್ಮ ಅತ್ತಿ ಮನೆಗೆ ಹೋಗೋದು ಬರೋದು ಎಲ್ಲ ಮಾಡ್ತೀರಿ? ಹಾಂ, ಮದುವೆ ಆದ್ಮೇಲೆ ಸರಿ ಆದರು. ಫಸ್ಟ್ ಬೇಡ ಅಂತಿದ್ರು, ಯಾಕಂದ್ರೆ ಅವರು ನಿಮಗಿಂತ ಹಣಕಾಸಿನಲ್ಲಿ ಸ್ವಲ್ಪ ಲಾಭವಾಗಿದ್ದಾರೆ, ಉನ್ನತವಾಗಿದ್ದಾರೆ. ಅವ್ರ ಹತ್ರ ಹಣಕಾಸಿಂದ ಯಾವುದೇ ಅಡೆತಡೆಗಳಿಲ್ಲ, ಅದಕ್ಕೆ ಅವರು ಬೇಡ ಅಂತ ಹೇಳಿದ್ದಾರೆ ಅಲ್ಲ? ಹಾಂ, ಅದೊಂದು. ಆಮೇಲೆ ಬೇಡ ಅಂತ, ಬಟ್ ಅದೇ ಕಾರಣದಿಂದ ಬೇಡ ಅಂದಿದ್ದು. ಆದರೆ ನಮ್ಮ ತಾಯಿಯವ್ರಿಗೆ ಇದು ಯಾವುದು ಇಷ್ಟ ಇರಲಿಲ್ಲ. ಹಣಕಾಸಿಂದು ಅವರು ಚಲೋದಾರ, ಅವ್ರ ಕಡೆ ರೊಕ್ಕ ಐತಿ, ಇದು ಯಾವುದು ನಮ್ಮ ತಾಯಿಯವ್ರು ವಿಚಾರನೆ ಮಾಡಲಿಲ್ಲ. ನಮ್ಮ ಮನೆಗೆ ಹೊಂದ್ಕೊಳ್ಳೋಂಥ ಸೊಸಿ ಬೇಕು ಅಂತ ಹೇಳಿದ್ರು. ನಾನು ಈಗಿನ ಮದುವೆ ಆದಾಗಾದ್ರೂ ಅವ್ರು ಅದನ್ನೇ ಅಂದಿದ್ದು. ಅವ್ರು ರೊಕ್ಕಿದ್ರೆ ಅವ್ರು ಮಾತಪ್ಪ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ, ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ ಅಂತಾನೆ ಹೇಳಿದ್ದು. ಅತ್ತಿ ಸೊಸಿಗೆ ದಿನಾ ಜಗಳ ಆಗ್ತಿತ್ತಂತೆ? ಅಬ್ಜೆಕ್ಷನ್ ಯುವರ್ ಆನರ್. ಅತ್ತೆ ಸೊಸೆ ಅಂದಮೇಲೆ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ. ಯುವರ್ ಆನರ್, ಎಲ್ಲರ ಮನೆಯಲ್ಲೂ ಇದ್ದಿದ್ದೆ, ಆದ್ರೆ ಇವ್ರ ಮನೆಯಲ್ಲಿ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಿತ್ತು. ಅಬ್ಜೆಕ್ಷನ್ ಓವರ್. ಥ್ಯಾಂಕ್ ಯು ಯುವರ್ ಆನರ್. ನಿಮ್ಮ ತಾಯಿನೇ ಯಾವಾಗ್ಲೂ ನಿಮ್ಮ ಹೆಂಡತಿನ ಬೈತಾ ಇದ್ದಿದ್ದು ಅಲ್ವಾ? ಇಲ್ಲ, ನಮ್ಮ ತಾಯಿನೇ ಬೈತಾ ಇದ್ರು ಅಂತಲ್ಲ, ಅವಳು ಮಾಡ್ತಿದ್ದಿದ್ದು ಕೆಲಸ ಹಂಗಿರ್ತಿತ್ತು. ಅವಳು ಮಾಡೋದು ಇಷ್ಟ ಹಾಕಿದ್ದಿಲ್ಲ. ಸುಳ್ಳು, ಇದು ಶುದ್ಧ ಸುಳ್ಳು. ನಿಮ್ಮ ಮನೆಗೆ ಬಂದ ಮೇಲೆ ನಿಮ್ಮದು 10-12 ಲಕ್ಷದವರೆಗೂ ಸಾಲ ತೀರ್ಸಿದ್ದಾರೆ ನಿಮ್ಮ ಹೆಂಡತಿ. ಅವ್ರ ಮನೆಯಿಂದ ದುಡ್ಡು ತಂದು ಸಾಲ ತೀರ್ಸಿದ್ದು, ಇದನ್ನ ಒಪ್ಕೊಂತೀರಾ? ಹಾಂ, ಅಂದರೆ ಸ್ವಲ್ಪ ಸಾಲ ಇತ್ತು. ಮದುವೆ ಆದಮೇಲೆ ಅದು ಸ್ವಲ್ಪ ತೊಂದರೆ ಆಗಿತ್ತು ನನಗೆ. ಸಾಲ ಕುತ್ತಿಗೆಗೆ ಬಂದಿತ್ತು, ಹಾಗಾಗಿ ಅದನ್ನು ತೀರ್ಸೋಕ್ಕೆ ಅಂತ ಇವಳೇ ದುಡ್ಡು ಕೊಟ್ಲು ಅವತ್ತು. ಆದರೆ ಅವಾಗ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ, ನೀ ಕೊಡು ಅಂತಲೂ ನಾವು ಹೇಳಿರಲಿಲ್ಲ, ಆಕಿನೇ ಕೊಟ್ಟಿದ್ದು. ಯಾಕಂದರೆ ಇರಲಿ ಅಂತ ಆಕಿನೇ, ನನ್ನ ಮನೆ ಇದು, ನಮ್ಮ ಅತ್ತಿಮ್ಮವ ಸಾಲದಾಗಿದಾರ ಅಂತೇಳಿ ಕೊಟ್ಟಿದ್ದು ಆಕಿನೇ. ನಾವು ಆಕಿ ಕೊಡು ರೊಕ್ಕ ಅಂತ ಕೇಳಿದ್ದಿಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನನ್ನ ಅತ್ತೆ ಮನೆ, ನನ್ನ ಮನೆ, ನನ್ನ ಗಂಡ ಅಂತ ಮನೋಭಾವ ಇದ್ದಂಥ ಹುಡುಗಿ ಈಗ ಕೆಟ್ಟ ಚಟ ಮಾಡ್ತಾಳೆ, ಡೈವರ್ಸ್ ಕೊಡು ಅಂತ ಕೇಳ್ತಾಳೆ ಅಂತೆಲ್ಲ ಇವ್ರು ಆರೋಪ ಮಾಡಿದ್ರು. ಮತ್ತೆ ಅದು ಸುಳ್ಳು ಅಂತ ಇಲ್ಲೇ ಮೇಲ್ನೋಟಕ್ಕೆ ಗೊತ್ತಾಕೈತಿ ಯುವರ್ ಆನರ್. ಯಾಕಂದ್ರೆ ಅಷ್ಟೆಲ್ಲ ಒಳ್ಳೆ ಭಾವನೆ ಇದ್ದಂಥ ಹುಡುಗಿ, ಅಷ್ಟೆಲ್ಲ ಹಣ ಸೇವ್ ಮಾಡಿರುವಂಥ ಹುಡುಗಿ ಕೆಟ್ಟ ಚಟ ಮಾಡಿದ್ರೆ ಹಣ ಹೆಂಗೆ ಸೇವ್ ಮಾಡ್ತಾಳೆ? ಹಾಗೊಂದ್ ವೇಳೆ ದುಷ್ಟಚಟಗಳು ಇದ್ದಿದ್ದೇ ನಿಜ ಆಗಿದ್ರೆ ಅವರು ಯಾಕೆ ಮದುವೆ ಆಗ್ತಿದ್ರು? ಆರಾಮಾಗಿರ್ಬೋದಿತ್ತಲ್ಲ. ಈಗಂತರೂ ಎಲ್ಲ ಗೊತ್ತಿದ್ದಿದ್ದೇ ಇದೆ, ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಡೀತಾನೆ ಇರ್ತಾವು. ಆ ಥರದಲ್ಲಿ ಏನಾದರೂ ಒಂದು ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತಲ್ಲ. ಮದುವೆ ಮಾಡ್ಕೊಂಡು ಒಂದು ಒಳ್ಳೆ ಜೀವನ ಮಾಡಬೇಕು ಅನ್ನೋ ಕಾರಣಕ್ಕೆ ಪಾಪ ನಮ್ಮ ಕಕ್ಷಿದಾರರು ಮದುವೆ ಆಗಿದ್ದು. ಆದರೆ ಇವರ ಹಣದ ದಾಹ ನಿಂತಿಲ್ಲ. ದುಡ್ಡು 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 ಅಂತ ತೊಂದರೆ ಕೊಟ್ಟು ದಿನಕ್ಕೆ ದಿನ 10-12 ಲಕ್ಷ ರೂಪಾಯಿ ಕಿತ್ತು ತಮ್ಮ ಸಾಲ ಹರ್ಕೊಂಡಿದ್ದು ಅಲ್ಲದೆ ಇನ್ನೂ ದುಡ್ಡು ತೊಂಬ ಅಂತೇಳಿ ಹಿಂಸೆ ಕೊಟ್ಟು ನಮ್ಮ ಕಕ್ಷಿದಾರರಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಇವ್ರ ಮನೆಯಲ್ಲಿ.
ಸುಳ್ಳು ಸುಳ್ಳು, ನಾವು ಯಾವ್ದು ಆ ಥರ ಏನು ಹಿಂಸೆ ಕೊಟ್ಟೇ ಇಲ್ಲ. ಆಕಿಗೆ ಕೆಟ್ಟ ಚಟಗಳು ಇರೋದು ನಿಜ. ಡ್ರಿಂಕ್ಸ್ ಮಾಡ್ತಾಳ, ಸ್ಮೋಕಿಂಗು ಅವಾಗ ಐತಿ. ಆಮೇಲೆ ಹೇಳಿದ ಮಾತು ಕೇಳಂಗಿಲ್ಲ. ಒಂಥರ ಹೆಂಗಂತಂದ್ರೆ ನನಗೆ ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ನನಗೆ ಇಲ್ಲಿ ಇರೋಕ್ಕಾಗಲ್ಲ, ನನಗೆ ಅಡ್ಜಸ್ಟ್ ಆಗಲ್ಲ, ನನಗೆ ಸಿಟಿ ಒಳಗೆ ಜೀವನ ಮಾಡಬೇಕು, ಈ ಥರದ್ದು ಒಟ್ಟು ಡ್ರಿಂಕ್ಸ್ ಅಭ್ಯಾಸ ಭಾಳ ಐತಿ. ಮಕ್ಕಳು ಬರೀ ಬಗ್ಗೆ ಇಂಟ್ರೆಸ್ಟಿಂಗ್ ಇಲ್ಲ. ನಮ್ಮ ಕಕ್ಷಿದಾರ ಹೇಳ್ತಾ ಇರೋದು ನಿಜ ಯುವರ್ ಆನರ್. ಅದಕ್ಕೆ ಸಾಕ್ಷಿ ನನ್ನ ಹತ್ರ ಐತಿ. ನಮ್ಮ ಸಹೋದ್ಯೋಗಿಗಳು ಹೇಳ್ತಾರ ಯಾವುದೇ ರೀತಿ ಚಟ ಇಲ್ಲ ಅಂತ. ಆದರೆ ಇವರಿಗೆ ಕೆಟ್ಟ ಚಟಗಳು ಇದಾವು ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಐತಿ. ಇವರು ರೆಗ್ಯುಲರ್ ಆಗಿ ಹೋಗಿ ತೊಗೊಳ್ತಾ ಇದ್ದಂಥ ವೈನ್ ಶಾಪ್ ಅಲ್ಲಿ CCTV ಫುಟೇಜ್ ನನ್ನ ಹತ್ರ ಇದೆ. ಒಂದು ಹೆಣ್ಣಾದವಳು ಯಾವ ವೈನ್ ಶಾಪಿಗೆ ಹೋಗಿ ತನಗೆ ಬೇಕಾದಂಥ ಡ್ರಿಂಕ್ಸ್ನ ಪ್ರತಿನಿತ್ಯ ತೊಗೊಂಡು ಬರ್ತಾಳೆ ಹೇಳ್ರಿ. ಗಂಡ ಕುಡಿಯೋ ಅಭ್ಯಾಸ ಆಯ್ತಾ? ಇಲ್ಲ. ಅಕಸ್ಮಾತ್ ಇದ್ದರೆ ಯಾವಾಗಲೂ ಒಂದ್ಸಲ ಮಾಡ್ತಿದ್ದಾರೋ ಏನೋ, ಅವರೇ ತೊಗೊಂಡು ಬರ್ತಿದ್ರು. ಇವರು ಯಾಕೆ ಡೈಲಿ ಹೋಗಿ ತೊಗೊತಿದ್ರು? ಅದ್ರ ಫೋಟೋ CCTVs ನನ್ನ ಹತ್ರ ಅದಾವು. ಪೂರ್ತಿ ನಾನು ನಿಮಗೆ ಅದ್ರ ರೆಕಾರ್ಡ್ಸ್ ಕೊಡ್ತೀನಿ. ಆಮೇಲೆ ಇವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ನಾನು ನಿಮಗೆ ಕೊಡ್ತೀನಿ. ಎಷ್ಟು ಸಲ ಫೋನ್ಪೇ ಮಾಡಿದ್ದಾರೆ ಆ ವೈನ್ ಶಾಪಿಗೆ, ಯಾವಾಗಿಂದ ಮಾಡ್ತಾ ಇದ್ದಾರೆ ಪ್ರತಿಯೊಂದು. ಈಗ 3 ವರ್ಷದಿಂದ ನಾನು ಸದ್ಯಕ್ಕೆ ತೊಗೊಂಡಿರೋವಂಥದ್ದು, ಇನ್ನೂ ಅದಕ್ಕಿಂತ ಮುಂಚೆ ಇತ್ತೋ ಏನೋ ನಂಗೆ ಗೊತ್ತಿಲ್ಲ. ಈಗ 3 ವರ್ಷದಿಂದ ತೊಗೊಂಡಿರೋವಂಥದ್ದು ನಾನು ನಿಮ್ಮ ಮುಂದೆ ಇಡ್ತೀನಿ ಯುವರ್ ಆನರ್. ನೋಡಿದ್ದೇನೆ ನನ್ನ ಸೊಸಿ ಎಷ್ಟು ಶಾಣೆ ಅದಾಳ. ಈಗ ಸಿಕ್ಬಿಡ್ತಾ ಈಕೆ. ಸುಳ್ಳು ಆಗಿರ್ಬೋದು ಯುವರ್ ಆನರ್, ಅದನ್ನ ಸುಮ್ಮನೆ ಸೃಷ್ಟಿ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಮ್ಮ ಕಕ್ಷಿದಾರಗಳು ಯಾವುದೇ ರೀತಿ ಕೆಟ್ಟ ಚಟಗಳು ಇಲ್ಲ. ಇಲ್ಲಿ ನಾನು ಒದಗಿಸಿರೋಂಥ ಎಲ್ಲ ಸಾಕ್ಷ್ಯಾಧಾರಗಳು ನಿಜವಾದದ್ದು ಯುವರ್ ಆನರ್. ಇವರು ಬಾರ್ಗೆ ಹೋಗೋದು ಬರೋದು ಮಾಡಿರೋಂಥ CCTV ಫೋಟೋಜಸ್ ಮತ್ತು ಇವ್ರ ಫೋನಿಂದ ಬಾರ್ಗೆ ಫೋನ್ಪೇ ಆಗಿರೋಂಥ ಅಕೌಂಟ್ ಡೀಟೇಲ್ಸ್ ಪ್ರತಿಯೊಂದು ಇದರಲ್ಲಿದೆ. ಆಮೇಲೆ ಇವರ ಫ್ರೆಂಡಲ್ಲೇ ತುಂಬ ಜನ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ಹೌದು ಇವಳಿಗೆ ಅಭ್ಯಾಸ ಐತಿ ಅಂತ. ಸಾಲದಕ್ಕೆ ತಮ್ಮ ಆಫೀಸ್ನಲ್ಲಿ ಫೋರ್ಸೆಬಲಿ ನನಗೆ ಬೇರೆ ಕಡೆ ವರ್ಗ ಮಾಡಿರಿ ಅಂತ ಕೇಳಿ ಮಾಡಿಸ್ಕೊಂಡಿರೋವಂಥದ್ದು ಡೀಟೇಲ್ಸ್ ಕೂಡ ಅಲ್ಲೈತ್ರಿ ಯುವರ್ ಆನರ್. ಪ್ಲೀಸ್ ನಾನೊಂದು ಸಾಕ್ಷಿನ ಕರೆದು ಇನ್ನು ನಾನು ಕೇಳಬೇಕು ಅಂತ ಇದ್ದೀನಿ, ಅದಕ್ಕೆ ಅವಕಾಶ ಮಾಡಿಕೊಡಿ ಯುವರ್ ಆನರ್. ಮಕ್ಕ ನೋಡಿ ಹೆಂಗೆ ದುರ್ಗವ್ ಇದ್ದಂಗದ. ನಿಮ್ಮ ಹೆಸರು? ನನ್ನ ಹೆಸರು ಗೊತ್ತಿಲ್ಲ ಅತ್ತೆ, ಅದು ಮನೆಯಲ್ಲಿ. ಈಗ ಹೇಳ್ರಿ, ಈಗ ನಿಮ್ಮ ಹೆಸರು ಅಮ್ಮ? ಸರೋಜ್ ಅಂತ ಹೇಳ್ರಿ ನನ್ನ ಹೆಸರು. ನಿಜ ಹೇಳಿ, ನೀವು ನಿಮ್ಮ ಸೊಸೆಗೆ ತೊಂದರೆ ಕೊಡ್ತಿದ್ರಾ? ಎಂದು ಕೊಟ್ಟಿಲ್ರಿ. ಇದು ಲಾಯರ ಎಂದು ಕೊಟ್ಟಿಲ್ರಿ. ಅಲ್ಲ, ಈಕಿಗೆ ರೊಕ್ಕ ಬೇಕಾಗೈತ್ರಿಪ್ಪ. ನಮ್ಮ ಮಕ್ಕಳು ಮರಿ ಆದ್ರೂ ಸಾಕಾಗೈತಿ. ಈಕಿನ ಏನು ಕುಡಿಯೋದು, ಸಿಗರೇಟ್ ಸೇದೋದು, ನನ್ನ ಮಗ್ಗಿಲ್ಲ ಚಟಾನು ಈಕಿನ ಕಲ್ಸಾಳ. ಈಕಿಗೆ ಈಕೇನೇನು ಒಬ್ಬಿಗೆ ಹಬ್ಬ ಮಾಡೇಕೇನ್ರಿ ಈಕೆ ಅಂತಕ್ಕಿಕ್ಕೆ ಏನು ಮಾಡ್ತೀರಿ ಹೇಳ್ರಿ? ನೋಡಿಮ್ಮ, ಇದು ಕೋರ್ಟ್, ಇಲ್ಲಿ ಸರಿಯಾಗಿ ಮಾತಾಡಿ. ತಪ್ಪಾಗೈತ್ರಿ. ಏನೋ ಹೊಟ್ಯಾಗ ಸಂಕಟಕತ್ರಿ ನೆನೆಸ್ಕೊಂಡ್ರೆ ಸಾಲದಕ್ಕೆ ಮಾಡೋದು ಮಾಡಿ ಮತ್ತು ನಮ್ಗೆ ವರದಕ್ಷಿಣೆ ಕೇಳ್ತಾರ ಮಾಡ್ತಾರ ಅಂತಾಳಲ್ಲ, ಈಕಿಗೆ ಏನು ಹೇಳದ್ರಿ? ಆಯ್ತಮ್ಮ ಆಯಿತು ಯುವರ್ ಆನರ್. ಒಬ್ಬ ಗಂಡ ಕುಡಿತಾ ಇದ್ದರೆ ಹೆಂಡತಿ ಜಗಳ ಮಾಡ್ತಾಳೆ. ಹೆಂಡತಿ ಮನೆಯವರು ಹೋಗಿ ನೀನು ಈ ರೀತಿ ಮಾಡೋದಲ್ಲ ಸರಿಯಲ್ಲ ಅಂತ ಹೇಳಿ ಜಗಳ ಮಾಡ್ತಾರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಹೆಂಡತಿನೇ ಸರಿ ಇಲ್ಲ ಅಂದಮೇಲೆ ಗಂಡನ ಹತ್ರ ಏನು ಮಾತಾಡಿ ಏನು ಪ್ರಯೋಜನ ಯುವರ್ ಆನರ್? ಮತ್ತು ಮಕ್ಕಳು ಮರಿ ಹೆಂಗಾಗುತ್ತೆ ಈ ಥರ ಇದ್ದರೆ? ಅದೇ ಕಾರಣಕ್ಕೆ ಅತ್ತೆ ಮನೆಯವರಿಗೆ ಸೊಸೆ ಬೇಸರ ಆಗಿರೋವಂಥದ್ದು. ಇದನ್ನು ಮುಚ್ಚಿಟ್ಟು ಸುಮ್ಮನೆ ವರದಕ್ಷಿಣೆ ಕೇಳ್ತಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಸುಮ್ಮನೆ ಆರೋಪ ಮಾಡ್ತಾ ಇರೋವಂಥದ್ದು. ಅದಕ್ಕೆಲ್ಲ ಸಾಕ್ಷಿಗಳನ್ನು ನಾನು ನಿಮ್ಗೆ ಒತ್ತಿಸಿದ್ದೀನಿ. ಜಳಕ ಮಾಡಿ ಬಾ ಮಗನೇ. ಏನು ಇವತ್ತಿಗೆ ಕಂಟಕ್ಕೆ ಹರಿತು ನೋಡಲ್ಲ. ಹ್ಞೂ ಅವ್ವ. ಅಪ್ಪ ಏನಮ್ಮ ಇಷ್ಟು ಖುಷಿ ಅದಾಳಲ್ಲ? ಮುಗಿತಲ್ವ ಎಲ್ಲ ಕೋರ್ಟ್ನ್ಯಾಗ ಮತ್ತೆ ಜಡ್ಜ್ ತೀರ್ಮಾನ ಕೊಟ್ಟಾತ. ಇಬ್ರು ಬ್ಯಾರ್ಯಾಗ ಅನುಮತಿನೂ ಕೊಟ್ಟಾತ. ಎಲ್ಲ ಮುಗಿದಾತು, ಸಹಿ ಮಾಡೋದು. ಆಕೆ ಪಾಡಿಗೆ ಹೋದ್ಲ. ನಾವು ನನ್ನ ಮಗನ ಕರ್ಕೊಂಡ್ ಬಂದ್ವಿ. ಅದಕ್ಕೆ ನಿಮಗೂ ಖುಷಿ ಆಗ್ಬಿಡತಿ. ಅಲ್ಲ, ಎಷ್ಟು ಬಿಡಾಡಿರ್ಬೇಕಿ. ಹೋಗಿ 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 ನನ್ನ ಮೇಲೆ ವರದಕ್ಷಿಣೆ ಕೇಸ್ ಹಾಕಕತ್ತಾಳ. ವರದಕ್ಷಿಣೆಗೆ ಇವ್ರು ಅತಾವತಿ ಹಚ್ತಿದ್ರು. ಅದ್ರ ಸಂಬಂಧ ನನ್ನ ಗಂಡನ ಜೋಡಿ ಭಾಳ ಇಷ್ಟ ಐತಿ. ನನ್ನ ಗಂಡನ ತಲೆ ಕೆಡಿಸಿ ಡೈವರ್ಸ್ ಕೊಡ್ಸಾಕತ್ತಾರ. ಏನೇನೋ ಹುಟ್ಟಿಸ್ಕೊಂಡ್ಬಿಟ್ಲಪ್ಪ. ಅಯ್ಯೋ, ನಾನು ಏನಪ್ಪ ಹಿಂಗೆ ಹೇಳ್ಬಿಟ್ರಲ್ಲ, ಏನು ಮಾಡೋದು ಅಂತೇಳಿ ದಿಕ್ಕ ತೋರ್ಸ್ಲಾರ್ದಂಗೆ ಆಗ್ಬಿಟ್ಟಿತ್ತು ನನಗಂತರೂ. ಹೊತ್ತಾಗ ಶಾಂತವ, ನಾ ಹೇಳ್ತೇನೆ ಕೇಳಿ, ಇವತ್ತಂತೂ ನಾನು ಕಂಗಾಲಾಗ್ಬಿಟ್ಟಿದ್ದೆ. ಅಲ್ಲ, ನೀವು ಹೇಳ್ಬೇಕು ಬೇಡ, ಕುಡಿತಾಳ ಮಾಡ್ತಾಳ ಆಕಿ ಸರಿ ಇಲ್ಲ ಅಂತೇಳಿ. ಅಯ್ಯ, ಹೇಳಾರ್ದ ಬಿಡ್ತೇನೆ ನಾನು. ಏನ ಹೇಳಿದ್ರು ಕೋರ್ಟ್ ಕೇಳೋದು ಸಾಕ್ಷಿ ಹೌದಿಲ್ಲ? ಮತ್ತೆ ಅಕ್ಕಿ ಅಂತೇಳಿ ಏನಿತ್ತಂತ ಸಾಕ್ಷಿ? 10-12 ಲಕ್ಷ ರೂಪಾಯಿ ನಮ್ಮ ಸಾಲ ಹರಿದಾಳಲ್ಲವಾ, ಆ ಸಾಲ ತೀರ್ಸಾಳಲ್ಲ. ಮತ್ತೆ ಅದು ಮತ್ತೆ ತವ್ರ ಮನೆಯಿಂದ ತಂದು ಕೊಟ್ಟಾಳ. ನೀವು ಇನ್ನೂ ತುಂಬಾ ಅಂತ ಅದೀರಿ ಅಂತೇಳಿ ಇದು ಅದು. ಓ ಹೌದು. ಅಷ್ಟೊತ್ತಿಗೆ ಪುಣ್ಯಕ್ಕ ಜ್ಯೋತಿ, ಅಯ್ಯಪ್ಪ ದೇವ್ರೆ, ಅದು ಎಂಥದ ಈಕಿ ಬಾರಿಗೆ ಹೋಗಿ ಎಣ್ಣೆ ತೊಗೊಂಬಂದಿದ್ದು, ಆಮೇಲೆ ಈಕಿ ಅಕೌಂಟಿಲೆ ಆ ಬಾರಿಗೆ ರೊಕ್ಕ ಹೋಗ್ತಿದ್ದಿದ್ದು, ಇದು ಎಲ್ಲ ಒಟ್ಟು ಅವು ಏನೇನೋ 16 ಥರ ಅವು ಏನೇನೋ ಸಾಕ್ಷಿ ಅದು ಎಲ್ಲಿಂದ ಕುಡ್ಸಿದ್ಲು ಏನೋ. ಲಾಯರ್ ಅನ್ಬೇಕು. ಹೌದು ಬಿಡ, ಅವೆಲ್ಲವನ್ನು ಜಡ್ಜ್ ಸಾಹೇಬ್ರ ಕೈಯಾಗ ಕೊಟ್ಲು. CC ಕ್ಯಾಮ್ರಾ ರೆಕಾರ್ಡಿಂಗು ಎಲ್ಲದನ್ನು ನೋಡಿ ಅವಾಗ ಅವ್ರಿಗೆ ಕನ್ಫರ್ಮ್ ಆತು. ಆಗಿಂದ ಕಡೆಗೆ ವಿಚಾರಣಕ್ಕೆ ಅನುಮತಿ ನೀಡಿದ್ರು. ಬೇರೆಗಕ್ಕ ಮತ್ತು ಸಹಿ ಮಾಡಿದ್ರು. ಆಮೇಲೆ ಈಕಿ ಜಗಳ ತೆಗೆದ್ಲು ಅಲ್ಲೇ ಕೋರ್ಟ್ನಾಗ. ನಂದಂಗಾರ 10-12 ಲಕ್ಷ ರೂಪಾಯಿ ಇವ್ರದ್ದು ಸಾಲ ಹರಿದೇನಿ, ಆ ರೊಕ್ಕದ ಗತಿ ಏನು, ನನ್ನ ಜೀವನಕ್ಕೆ ಆಧಾರ ಏನು, ಮತ್ತು ಜೀವನಾಂಶ ಕೊಡೋಕೆ ಮದುವೆ ಹುಡುಗಂದಂತರೂ ಏನೂ ಇಲ್ಲ, ಮತ್ತು ಅವ್ರ ಅಪ್ಪನ ಆಸ್ತಿ ಕೇಳೋಕ್ಕೂ ನನಗೇನೂ ಇಲ್ಲ, ಮತ್ತು ಈಗ ನನ್ನ ಜೀವನಕ್ಕೆ ಏನು ಗತಿ ಅಂತ ಕೇಳಿದ್ಲು. ಹಾಂ, ಅದು ಹೌದು. ಏನಾತು ಈಗ ಅದು?
ಅದ್ರ ರೊಕ್ಕ ಹಾಕಿದ ಹೊಳ್ಳಿ ವಾಪಸ್ ಕೊಡ್ಬೇಕಂತೀಗ ತೊಗೊಂಬಂದು ಕೊಟ್ಟಿದ್ದು ನಾವು ಒಪ್ಕೊಂಡ್ಬಿಟ್ವಲ್ಲ ಅಲ್ಲೇ ಇಲ್ಲಂತಂದಿದ್ದು ರಕ್ಕಿತ್ತ ಏನ ಆದ್ರೆ ಏನು ಮಾಡೋದು ಅದು ತಂದು ಕೊಟ್ಟಿದ್ದು ಚೆಕ್ ಎಲ್ಲ ಕೊಟ್ಟಿದ್ದು ಗೊತ್ತೈತಲ್ಲ ಹಾಗಾಗಿ ಒಪ್ಕೋಬೇಕಾತ ಈಗ ಆ ರೊಕ್ಕ ಹೊಳ್ಳಿ ಕೊಡ್ಬೇಕು ಈಗ 10 ಲಕ್ಷ ರೂಪಾಯಿ. ಏನು 10 ಲಕ್ಷ ರೂಪಾಯ? 12 ಲೆಕ್ಕದಂತ ಕೊಡ್ಬೇಕಾಗಿರೋದು. 2 ಲಕ್ಷಕ್ಕೆ ಏನು ಸಾಕ್ಷಿ ಇಲ್ಲ. ಇದು 10 ಲಕ್ಷದ್ದಾದ್ರೆ 5 ಲಕ್ಷದ 2 ಸಲ ಚೆಕ್ ಕೊಟ್ಟಿದ್ಲಲ್ಲ ಹಂಗಾಗಿ ಗೊತ್ತಾತದು. ಈಗ 10 ಲಕ್ಷ ರೂಪಾಯಿನ ಕೊಡ್ಬೇಕವಾ, ಹೆಂಗೆ ಕೊಡೋದು ಏನು ಅಂತ ನನಗೂ ಗೊತ್ತಾಗೋಲ್ತು. ಒಂದು 6 ತಿಂಗಳು ಅವಕಾಶ ಕೊಟ್ಟಾರ. ಏನು 6 ತಿಂಗಳದೊಳಗೆ ಅದನ್ನ ವಾಪಸ್ ಹಾಕಿ ರೊಕ್ಕ ಪೂರ್ತಿ ಕೊಡ್ಬೇಕು. ಇಲ್ಲ ಅಂದ್ರೆ ಮತ್ತೆ ಇದು ದೊಡ್ಡ ಸೀರಿಯಸ್ ಮ್ಯಾಟ್ರ್ ಆಕತ್ತಿದ್ದು. ಆ ರೊಕ್ಕ ಒಂದು ಕೊಡ್ಬೇಕು, ಏನು ಮಾಡೋದು ಹೆಂಗೆ ಮಾಡೋದು ಅಂತ ಗೊತ್ತಾಗೋಲ್ತು. ಏನು ಅಲ್ಲಣ್ಣ 10-12 ಲಕ್ಷ ಅಂದ್ರೆ ಹೌದಾ? ಹಾಂ ಕೊಡೋದು ಎಲ್ಲಿಂದ ಕೊಡೋದಪ್ಪ ಅಂತೀನಿ ನಾನು. ಅಷ್ಟಷ್ಟು ದುಡ್ಡು ಹೆಂಗೆ ಕೊಡೋಕ್ಕಾಕತಿ ಈಗ? ಏನು ಮಾಡ್ಬೇಕು ನನ್ನ ಕರ್ಮ. ಈಗ ಅದನ್ನ ಬೇರೆ ರೊಕ್ಕ ಹೊಳ್ಳಿ ಕೊಡ್ಬೇಕೀಗ. ಜೀವನಾಂಶಕ್ಕೆ ಏನು ಕೊಟ್ಟಕ್ಕೆ ಅನ್ನಕ್ಕೆ ಇವಂದು ಏನಿಲ್ಲಲ್ಲ. ಇವನ್ ಕೈಯಾಗಿ ಈಗ ಸದ್ಯಕ್ಕೆ ಕೆಲಸನೂ ಇಲ್ಲ, ಅದ್ರದ್ದು ಏನು ಬರಲಿಲ್ಲ. ಆದ್ರಕಿ ಅದೆಲ್ಲ ಏನು ಕೇಳಲಿಲ್ಲ. ನಾ ಕೊಟ್ಟಿದ್ದ ರೊಕ್ಕ ನನಗೆ ಒಂದು ವಾಪಸ್ ಕೊಡಿಸ್ರಿ, ನನ್ನ ಜೀವನಕ್ಕೆ ಆಧಾರ ಏನೂ ಇಲ್ಲ, ನಾನು ಕೆಲಸ ಮಾಡಾಕತ್ತೀರ ದುಡ್ಕೊಂಡು ತಿನ್ನಾಕತ್ತೀರಕಿ, ನನ್ನ ರೊಕ್ಕ ನನಗೆ ಅದನ್ನ ಕೊಡ್ಸಿಸ್ರಿ ಅಂತಂದೇಳಿ ಅಂದಿಂದ ಈಗ ಆ ರೊಕ್ಕ ಹೊಳ್ಳಿ ಕೊಡೋದಾಗೈತಿ. ಜ್ಯೋತಿ ಅದು 1 ರೂಪಾಯಿನೂ ಆಕಿಗೆ ಸಿಗ್ಲಾರ್ದಂಗೆ ಏನಾರ ಮಾಡ್ಬೇಕಿತ್ತು. ಅದಕ್ಕೆ ಮಾಡ್ತೀನಿ ಅಂತ ತೀರಾ ಮಾಡಕ್ಕೆ ಹೋಗ್ಬಾರ್ದು. ಒಂದು ಹೆಣ್ಣಾಗಿ ಇಟ್ಕೊಂಡು ಇನ್ನೊಂದು ಹೆಣ್ಣಿಗೆ ಹೆಂಗದ ಅಷ್ಟನ್ನೇ ಮಾಡೋದು? ಏನೋ ನೀವು ಹಿಂಗೆ ಕೇಳಿದ್ರಿ ಮತ್ತು ಇದ್ದಿದ್ದ ಕರೆ ಇತ್ತು, ಅದ್ರ ಸಲ ಯಾಕೆ ನೆರವಾಗ್ಯಾಳ. ಇದನ್ನೆಲ್ಲ ಮಾಡು ಅಂದ್ರೆ ಹೆಂಗದ? ಒಂದು ಲೆಕ್ಕ ನೋಡಿದ್ರೆ ಆಕಿ ರೊಕ್ಕ ಆಕಿ ಕೊಟ್ಬಿಡ್ರಿ, ಮತ್ತು ಆಕಿನೇ ಬೇಡ ಅಂದಮೇಲೆ ಆಕಿ ರೊಕ್ಕ ಯಾಕೆ ಇಟ್ಕೋತೀರಿ? ಹೌದಾ, ನಂಗೆ ಅಷ್ಟು ಲಕ್ಷಗಟ್ಟಲೆ ಕೊಟ್ಟಾಳ, ಏನು 1000-2000 ರೂಪಾಯಿ? ಹೌದಿಲ್ಲ, ಕೊಡ್ರಿ. ಮತ್ತೆ ಪಾಪ ಗಂಡು ಮನೆಯಿಂದ ಅರ್ಧ ಇದು ಕೊಡೋದಿರ್ತದಂತೆ. ಅಂಥದ್ದು ಏನೋ ಅವನ ಹೆಸರಲ್ಲೇ ಏನೂ ಇಲ್ಲ, ಎಲ್ಲ ಇರೋದು ನಿಮ್ಮ ಹೆಸರಲ್ಲೇ ಅಂತೇಳಿ ಆ ಬಾಳೆ ಬೆಚ್ಚ ಆಗೈತಿ. ಜ್ಯೋತಿ ನನಗೆಲ್ಲ ಫೋನ್ನಾಗ ಹೇಳಾಳ. ಏನು ಮತ್ತು ಆಕಿ ರೊಕ್ಕನ ಆಕಿ ಕೊಡಲಿಲ್ಲ ಅಂದ್ರೆ ಹೆಂಗದ? ತೀರ ಮನುಷ್ಯತ್ವ ಅನಿಸ್ಕೊಂತತನ. ಹೋಗ್ಲಿ ಬಿಡವ, ಹೆಂಗ ಪರ್ಲರ್ ಅರಿತಲ್ಲ ಆಕಿದ. ಆಕಿ ರೊಕ್ಕ ಹೆಂಗಾರ ಒಂದು ಕೊಟ್ಟು ಮುಟ್ಟಿಸಿ ಕೈ ತೊಳ್ಕೊಂಡ್ರೆ ಸಾಕಾಗೈತಿ. ಹಾಳಾದ್ ನಮ್ಮ ಜಗ ಬಂದು ಅಂದರೆ 1 ಎಕರೆ 1 ಗುಂಟೆ ಮಾರ್ಯಾರ ಆಕಿದ ರೊಕ್ಕ ಕೊಡಕ್ಕೆ ಬರ್ತಿತ್ತು. ಏನದು ಯಾವುದು ಲೆಕ್ಕನ ಹತ್ತವಲ್ದು, ಏನಂತ ತಿಳಿಯವಲ್ತು. ಅಣ್ಣ ನೀ ಹಿಂಗೆ ಕುಂತ್ರ ಬಗೆಹರಿಯಲ್ಲ. ಬೆಂಗ್ಳೂರಿಗೆ ಹೋಗಿ ಅಲ್ಲೇ ಮೇಲಾಧಿಕಾರಿಗಳು ಇರ್ತಾರಲ್ಲ ಅವ್ರಿಗೆ ಹೋಗಿ ವಿಚಾರಿಸಾರ ಬರ್ಬೇಕು. ಅಲ್ರಿ ನೀವು ನಮ್ದು ಹೊಲಾನು ತೊಗೊಂಡು ಕುಂತೀರಿ, ಜಗಾನು ಹಂಚಿಕೆ ಮಾಡುವಲ್ರಿ ಅಂತೇಳಿ ಮಾತಾಡ್ಬೇಕು. ನಾಳೆ ಹೋಗಿ ಬಂದ್ಬಿಡ್ತೇನೆ ತಡಿ.